ಎಲ್ಲರಿಗೂ ನಮಸ್ಕಾರ. ಸನ್ ಆಫ್ ಮುತ್ತಣ್ಣ ನಿಜವಾಗ್ಲೂ ಮುತ್ತು ಕೊಡ್ಬೇಕು ಅಂತ ಅನ್ಸುತ್ತೆ ಮುತ್ತಣ್ಣ ಅವ್ರನ್ನ ನೋಡಿದಾಗ. ಎಲ್ಲರಿಗೂ ಗೊತ್ತಿರುವ ಹಾಗೆ ರಂಗಾಯಣ ರಘು ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋದು ನಮ್ಮ ಇಂಡಸ್ಟ್ರಿಯ ಸೌಭಾಗ್ಯ ಅಂತ ಹೇಳ್ಬೋದು. ಅಂತ ಒಂದು ಪ್ರಬುದ್ಧ ಅತ್ಯದ್ಭುತ ಒಂದು ಕೆಲವೊಂದು ಕಲಾವಿದರಿಗೆ ಒಂದು ರೇಂಜ್ ಅಂತ ಹೇಳ್ತಾರೆ. ಅಂದ್ರೆ ದೊಡ್ಡವ್ರ ಬಗ್ಗೆ ಮಾತಾಡ್ಬಾರ್ದು, ಬಟ್ ಅದ್ ರೇಂಜ್ ಇನ್ಫಿನಿಟಿ ರೇಂಜ್ ಇರುವಂತಹ ಅದ್ಭುತವಾದ ಕಲಾವಿದ್ರು. ನನಗೆ ಎಸ್ಪೆಷಲಿ ಅವ್ರ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಕ್ಕಿಲ್ಲ. ನಿಜವಾಗ್ಲೂ ಸಿನಿಮಾ ನೋಡಿದಾಗ ಅಯ್ಯೋ ನಾನು ಒಂದ್ಸರಿ ಆದ್ರೂ ಅವ್ರ ಜೊತೆ ಪಾತ್ರ ಮಾಡ್ಬೇಕಲ್ಲ ಅಂತ ಅನಿಸ್ತು. ಪ್ರಣಮ್ ಸರ್ ನನಗೆ ಬಹಳ ಆತ್ಮೀಯರು. ನಾವು ಕ್ರಿಕೆಟ್ ಜೊತೆಗೆ ಆಡ್ತಾ ಇದ್ವಿ. ವೆರಿ ವೆರಿ ಪ್ರಾಮಿಸಿಂಗ್ ಸಿನಿಮಾ ಅವರಿಗೆ. ಖಂಡಿತವಾಗ್ಲೂ ಅವರು ಕೂಡ ಅದ್ಭುತ. ಅಂದ್ರೆ ಅವರ ಪ್ರೀವಿಯಸ್ ಸಿನಿಮಾ ನೋಡಿದ್ರೆ ಈ ಸಿನಿಮಾದಲ್ಲಿ ತುಂಬಾ ಒಂದು ಬೇರೆ ಶೇಡ್ ಮಾಡಿದ್ದಾರೆ. ಅಂಡ್ ಖುಷಿ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಮತ್ತೆ ಅವರು ದಿಯಾ ಮಾಡಿದ್ವಿ. ಆಬ್ವಿಯಸ್ಲಿ ಯಾವತ್ತೂ ಕೂಡ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಇದರಲ್ಲೂ ಕೂಡ ಅದ್ಭುತವಾಗಿ ಆ ಪಾತ್ರವನ್ನ ನಿಭಾಯಿಸಿದ್ದಾರೆ. ನಮಸ್ಕಾರ. ಸನ್ ಆಫ್ ಮುತ್ತಣ್ಣ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಬಹಳ ಅದ್ಭುತವಾದ ಸಂಬಂಧಗಳ ಬಗ್ಗೆ ಮಾತಾಡೋಂಥ ಸಿನಿಮಾ. ಆ್ಯಂಡ್ ಸುಮಾರು ವರ್ಷಗಳಾಗಿತ್ತು ಈ ಥರ ಒಂದು ಸಿನಿಮಾ ನೋಡಿ. ತಂದೆ ಮಗನ ಸಂಬಂಧ, ಪ್ರೀತಿ ಸಂಬಂಧ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ರಂಗಾಯಣ ರಘು ಸರ್ ಎಷ್ಟು ಚೆನ್ನಾಗಿ ಅಂತ ಒಳ್ಳೆ ಪರ್ಫಾರ್ಮರ್ ಅಂತ ನಾವು ನೋಡಿದ್ದೀವಿ. ಟೈಮ್ ಆ್ಯಂಡ್ ಅಗೇನ್ ಅವ್ರು ಪ್ರೂವ್ ಮಾಡಿದ್ದಾರೆ. ಇದರಲ್ಲಿ ಅವ್ರಿಗೆ ಚಾಲೆಂಜಿಂಗ್ ಆಗಿ ನಿಂತ್ಕೊಂಡು ಅವ್ರ ಜೊತೆಯಾಗಿ ಪ್ರಣಮ್ ದೇವರಾಜ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆ್ಯಂಡ್ ಸಿನಿಮಾ ಮುಗಿಯೋಷ್ಟೊತ್ತಿಲ್ಲಂತೂ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆ್ಯಂಡ್ ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಆ್ಯಂಡ್ ಸಂಬಂಧಗಳ ಬಗ್ಗೆ ಮಾತಾಡೋಂಥ ಸಿನಿಮಾ. ಒಂದು ಮಾತುಗಳು ನೆನಪಿನಲ್ಲಿಡುವಂಥದ್ದು. ಮತ್ತೆ ಅವನು ಪ್ರಣಮ್ ನನಗೆ ಫೋನ್ ಮಾಡಿ ಕರೆದಾಗ, ಅಂಕಲ್ ನೀವು ಬರಬೇಕು, ಈ ಚಿತ್ರ ನೋಡಬೇಕು ಅಂತಂದ. ನಿಮ್ಮ ಮಗಾನೇ ನಾನು ಅಂತಂದ. ಖಂಡಿತ ಅವನು ನನ್ನ ಮಗಾನೇ. ಇಬ್ರು ನನಗೆ ಸಾಗರ್ ಹೇಗೋ ಹಾಗೆ ಪ್ರಣಮ್. ತುಂಬಾನೇ ಖುಷಿ ಆಯಿತು. ನಮ್ಮ ದೇವರಾಜ್ ಸರ್ ಮಗ ಇವತ್ತು ಆ ಮಟ್ಟಕ್ಕೆ ಬೆಳೆದಿರೋದು. ಅದರಲ್ಲೂ ಆ್ಯಕ್ಷನ್ ಫಿಲ್ಮ್ಸ್ಗಳನ್ನ ಎಲ್ಲರೂ ಮಾಡಬಹುದು, ಆದರೆ ಈ ಥರದ ಎಮೋಷ್ನಲ್ ಫಿಲ್ಮ್ಗಳನ್ನು ತುಂಬ ಹತ್ತಿರಕ್ಕೆ ಎಲ್ಲರ ಮನಸ್ಸಿಗೂ ನಾಟೋ ಥರ ಮಾಡೋದು ತುಂಬ ರೇರ್. ಈಗ ಅದನ್ನ ನೀವು ಪ್ರೂವ್ ಮಾಡಿ ತೋರಿಸಿದ್ದಾನೆ. ಅದಕ್ಕೆ ಅಪ್ಪ ಮಗ ಇಬ್ರು ಸೇರಿ ಈ ಚಿತ್ರಕ್ಕೆ ಬಂದಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಮುತ್ತಣ್ಣ ಸಣ್ಣ ಚಿತ್ರ ತುಂಬಾ ಚೆನ್ನಾಗಿದೆ. ನಾವು ಚಿತ್ರ ಹಾಗಿದೆ ಹೀಗಿದೆ ಅಂತ ಹೇಳೋಕಿದ್ರು ಬಂದು ನೋಡ್ಬೇಕು ಈ ಚಿತ್ರನ. ಪ್ರತಿಯೊಬ್ಬರು ಮನೆಯಲ್ಲಿ ನಡೆಯುವಂತ ಘಟನೆ. ಮತ್ತೆ ಈಗೇನು ಒಂದು ಅಪ್ಪ ಅಮ್ಮಗೆ ಏನು ಬೆಲೆ ಸಿಗ್ತಾ ಇಲ್ಲ, ಅದನ್ನ ಇಲ್ಲಿ ನಾವು ನೋಡ್ಬೇಕಿಲ್ಲಿ. ಅಪ್ಪ ಅಂದ್ರೆ ಏನು, ಅಮ್ಮ ಅಂದ್ರೆ ಏನು, ಸಂದರ್ಭ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಸಂಬಂಧ ಅಂದ್ರೆ ಏನು ಅಂತೇಳಿ ಈ ಚಿತ್ರ ಬಂದು ನೋಡ್ಬೇಕು. ನಾವು ಹೇಳೋಕಿದ್ರು ಬಂದೋಳು ತುಂಬಾ ಒಳ್ಳೆದು. ಆಮೇಲೆ ದೇವರಾಜ್ ಅವ್ರ ಮಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ನಡೀತಾ ಇದೆ. ಕೆಲಸದ ಒತ್ತಡದಲ್ಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಮ್ಗೆ ಟೆನ್ಷನ್ ಇದೆ, ಕೆಲಸ ಇದೆ, ಬಿಟ್ಟು ಹೋಗ್ತೀವಿ. ಅದರ ಬೇರೆ ಏನು ಅಂತೇಳಿ ಕೊನೆಗೆ ಗೊತ್ತಾಗುತ್ತೆ. ಹಾಗಾಗಿ ನಾ ಪ್ರೇಕ್ಷಕರಲ್ಲಿ ಕೇಳೋದಿಷ್ಟ, ಪಿಕ್ಚರ್ ತುಂಬಾ ಚೆನ್ನಾಗಿದೆ. ತಾವೆಲ್ಲರೂ ಬಂದು ಚಿತ್ರಗಳನ್ನ ನೋಡ್ಬೇಕಂತೇಳಿ ನನ್ನ ಕಳಕಳಿಯ ಮನವಿ. ತಂದೆ ಮಗನ ಬಾಂಧವ್ಯ ಹೇಗಿರ್ಬೇಕು ಅನ್ನೋದನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ. ಎಲ್ಲರ ಅಭಿನಯನೂ ಬಹಳ ಉತ್ತಮವಾಗಿದೆ. ಮನಸ್ಸಿಗೆ ನಾಟುತ್ತೆ, ಎಮೋಷನ್ಸ್ ಟಚ್ ಆಗುತ್ತೆ. ತುಂಬ ಜನ ಇಲ್ಲಿ ಕಣ್ಣಿಗೆ ಹಾಕೊಂಡು ನೋಡಿದೆ. ಅಷ್ಟು ಚೆನ್ನಾಗಿ ಮನಸ್ಸಿಗೆ ನಾಡ್ತಾ ಇರ್ತಕ್ಕಂಥ ಒಂದು ಕಥೆನ ಬಹಳ ಸೊಗಸಾಗಿ ನಮ್ಮ ಶ್ರೀಕಾಂತ್ ಮುಗಿಸ್ಕೊಂಡು. ಥ್ಯಾಂಕ್ ಯು ಶ್ರೀಕಾಂತ್ ಫಾರ್ ದ್ಯಾಟ್. ಆ್ಯಂಡ್ ಕಂಗ್ರಾಚುಲೇಷನ್ಸ್ ಪ್ರಣಾಮ್. ಆ್ಯಂಡ್ ಖುಷಿ, ಕಂಗ್ರಾಚುಲೇಷನ್ಸ್, ಗ್ರೇಟ್ ಜಾಬ್. ಬಹಳ ಸೊಗಸಾಗಿ ಮಾಡಿದ್ದಾರೆ. ತುಂಬ ಸೊಗಸಾಗಿ ಮೂಡಿ ಬಂದಿದೆ. ಎಲ್ರಿಗೂ ನಮಸ್ಕಾರ. ಸನ್ ಆಫ್ ಮುತ್ತಣ್ಣ ಒಂದು ತಂದೆ ಮಗನ ಬಾಂಧವ್ಯನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಕ್ಯೂಟ್ ಆಗಿ ತೋರಿಸಿದ್ದಾರೆ ಅಂಡ್ ಇಮೋಷನಲ್ ಕೂಡ. ಅಂಡ್ ಖುಷಿ ರವಿ ಅವರು ಮತ್ತೆ ಪ್ರಣಮ್ ಸರ್ ಅವರ ಜೋಡಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಸಾಂಗ್ಸ್ ಚೆನ್ನಾಗಿದೆ. ಅಂಡ್ ಆಸ್ ಆಲ್ವೇಸ್ ಖುಷಿ ರವಿ ಅವರ ಪರ್ಫಾರ್ಮೆನ್ಸ್ ಹೇಳದೆ ಬೇಡ, ವೆರಿ ನ್ಯಾಚುರಲ್ ಅಂಡ್ ಬ್ಯೂಟಿಫುಲ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಎಲ್ಲರೂ ಬಂದು ಈ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಥಿಯೇಟರ್. ಎಲ್ರಿಗೂ ನಮಸ್ಕಾರ. ಇವತ್ತನೇ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಮುಗೀತು. ಆ್ಯಂಡ್ 2 ದಿನದಿಂದ ನಾವು ಥಿಯೇಟರ್ ವಿಸಿಟ್ಸ್ ಹೋಗ್ತಾ ಇದ್ದೀವಿ. ಒಂಥರ ಸ್ಲೋ ಬರ್ನರ್ ಥರ ಸಣ್ಣ ಒಳ್ಳೆ ಮೂಮೆಂಟ್ಸ್ ತೊಗೊತಾ ಇದೆ. ಎಲ್ಲಿ ಹೋದ್ರೂ ಅಪ್ಪ ಮಗ ಅಥವಾ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಿದಾಗ ತುಂಬ ಎಮೋಷ್ನಲ್ ಆಗಿ ಆಮೇಲೆ ಬಂದು ನಮಗೆ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ. ಈಗಿನ ಕಾಲಕ್ಕೆ ಒಂದು ಒಳ್ಳೆ ಪ್ರೆಸೆಂಟ್ ಸಿಚುಯೇಷನ್ಗೆ ತುಂಬ ಒಳ್ಳೆ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನರ್ ಅಂತ. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ. ಯಾಕಂದರೆ ವಾರಕ್ಕೆ 10-15 ಸಿನಿಮಾ ರಿಲೀಸ್ ಆಗ್ತಾ ಇದೆ.
ಥಿಯೇಟರ್ಗಳ ಸಮಸ್ಯೆ ಆಗ್ತಾ ಇದೆ. ಅದರಲ್ಲಿ ನಮ್ಮ ಸಿನಿಮಾ ಉಳ್ಕೋಬೇಕಂದ್ರೆ ನೀವು ಥಿಯೇಟರ್ಗೆ ಬರಬೇಕು. ಇಂಥ ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಏನಿಲ್ಲ, ಹೀರೋ ನಮ್ಮ ಮೇಡಮ್ ಹೇಳ್ದಂಗೆ ಥಿಯೇಟ್ರಲ್ಲಿ ಸಿನಿಮಾ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ, ಯಾರೂ ಬ್ಯಾಡ್ ರಿವ್ಯೂ ಕೊಡ್ತಾ ಇಲ್ಲ, ಎಲ್ಲ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದೀರಾ. 12 ಸಿನಿಮಾ ಈ ವಾರ ರಿಲೀಸ್ ಆಗಿರೋದು. ಸೊ ಅದಕ್ಕೆ ಸ್ವಲ್ಪ ಶೋಗಳ ಸಮಸ್ಯೆ ಆಗಿತ್ತು, ಬಟ್ ಅದನ್ನು ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ಸಾಕಷ್ಟು ಜನರು ನಮ್ಮ ಸ್ನೇಹಿತರೆಲ್ಲ ಬಂದಿದ್ರು ಸಿನಿಮಾ ನೋಡೋಕೆ. ಸೊ ಸಂಜೆ ಆಗಿರ್ಬೋದು, ಆದಿತ್ಯ ಶಶಿಕುಮಾರ್ ಆಗಿರ್ಬೋದು, ನಮ್ಮ ಪನಗಾಭರಣ ಅವರಾಗಿರ್ಬೋದು, ಪೃಥ್ವಿ ಅಂಬರ್ ಅವರಾಗಿರ್ಬೋದು, ಸುನೀಲ್ ಪುರಾಣಿಕ್ ಸರ್ ಎಲ್ಲರೂ ಬಂದಿದ್ದರು. ಸಾಗರ್ ಪುರಾಣಿಕ್ ನನ್ನ ಫ್ರೆಂಡು. ಸೊ ಎಲ್ಲರೂ ಬಂದಿದ್ರು ಸಿನಿಮಾ ನೋಡೋಕ್ಕೆ. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ರಿವ್ಯೂಸು ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಬರ್ತಾ ಇದೆ ಅಂತ. ಸೊ ಆ್ಯಂಡ್ ಪ್ರತಿ ಥಿಯೇಟ್ರಿಗೂ ಹೋಗಿ ಆಡಿಯನ್ಸ್ ಲೈವ್ ರಿಯಾಕ್ಷನ್ ನೋಡ್ತಾ ಇದ್ದೀವಿ. ಸೊ ಅವ್ರು ಎಷ್ಟು ಎಫೆಕ್ಟ್ ಆಗ್ತದೆ ಸಿನಿಮಾ ಅವ್ರ ಮೇಲೆ ಅಂತ ಕಣ್ಣಾರೆ ನೋಡ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ನಮ್ಮ ಕೆಲಸ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಕೆಲಸ ಮುಗ್ದಿದೆ. ಸಿನಿಮಾ ಕೂಡ ರಿಲೀಸ್ ಆಗಿದೆ, ಥಿಯೇಟ್ರಲ್ಲಿದೆ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ, ಒಂದು ಒಳ್ಳೆ ಸಿನಿಮಾ ಇದ್ದಾಗ ನೀವು ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ ಅಂತ ಗೊತ್ತು. ಸೊ ಎಲ್ಲರೂ ಬನ್ನಿ, ಸನ್ ಆಫ್ ಮುತ್ತಣ್ಣ ಹಾಗೂ ಎಲ್ಲ ಕನ್ನಡ ಸಿನಿಮಾನು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಒನ್ಸ್ ಅಗೇನ್ ಬಂದಿದ್ದ ಎಲ್ಲ ಸ್ನೇಹಿತರಿಗೂ, ಎಲ್ಲ ಆ್ಯಕ್ಟರ್ಸ್ಗೂ ಥ್ಯಾಂಕ್ಸ್. ಆ್ಯಂಡ್ ನಿಮ್ಮ ಎಲ್ಲ ಮೀಡಿಯಾ ಅವ್ರಿಗೆ, ಸೋಷಿಯಲ್ ಮೀಡಿಯಾ ಅವ್ರಿಗೆ ಎಲ್ಲ ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಸಪೋರ್ಟಿಗೆ ಯಾವತ್ತೂ ಇದ್ದೇ ಇದ್ದೀರಾ ನೀವು. ಸೊ ನಿಮ್ಮೆಲ್ಲರೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಗೈಸ್.